ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮೋ ನಮಃ. ಸ್ನೇಹಿತರೆ, ಇವತ್ತು ನಾನು ಒಬ್ಬ ದೊಡ್ಡ ಭಕ್ತನಿಗೆ, ವೃದ್ಧ ಭಕ್ತನಿಗೆ ತಾಯಿ ಮಹಾಲಕ್ಷ್ಮಿ ಯಾವ ಥರ ದರ್ಶನವನ್ನು ಕೊಡ್ತಾಳ ಅಂತ ಒಂದು ಕತೆ ಹೇಳ್ತೀನಿ. ಇದು ಸತ್ಯ ಘಟನೆ. ಲಕ್ಷ್ಮೀಕಾಂತ ಆಚಾರ್ಯರಂತೂ ಒಬ್ಬ ದೊಡ್ಡ ಭಕ್ತರು ಇರ್ತಾರೆ. ದೊಡ್ಡ ಕುಟುಂಬ ಇರುತ್ತೆ ಅವ್ರದ್ದೆಲ್ಲ. ಅವರ ಕುಲದೇವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ ಆಗಿರ್ತಾಳೆ. ಎಲ್ಲರೂ ಪೂಜೆ, ಜಪ, ಹೋಮ, ಹವನಗಳನ್ನೆಲ್ಲ ಮಾಡ್ತಿರ್ತಾರೆ. ಈ ಕುಟುಂಬದ ಸಮೇತ ಎಲ್ಲರೂ ದೊಡ್ಡ ಭಕ್ತರು ಇರ್ತಾರೆ. ಭಗವಂತನ ಭಕ್ತ ಧ್ಯಾನವನ್ನು ಮಾಡ್ತಿರ್ತಾರೆ. ಹೀಗಿದ್ದಾಗ ಅವರ ಕುಲದೇವತಾ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಅಲ್ಲ. ಹಾಗಾಗಿ ಪ್ರತಿ ವರ್ಷವೂ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ನವರಾತ್ರಿಯೊಳಗೆ ಅಷ್ಟಮಿ ದಿನ ಪ್ರತಿ ವರ್ಷವೂ ದರ್ಶನಕ್ಕೆ ಹೋಗುವಂಥ ಒಂದು ಪ್ರತೀತಿ ಇಟ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಮನೆಯೊಳಗೆ ತಾವೇ ಗಂಧವನ್ನು ತೆಗೆದುಕೊಂಡು ಹೋಗಿ ಮಹಾಲಕ್ಷ್ಮಿಗೆ ಅರ್ಪಿಸುವಂಥ ಒಂದು ಪ್ರತೀತಿಯನ್ನು ಇಟ್ಕೊಂಡಿರ್ತಾರೆ. ಹಿಂಗೆ ಎಷ್ಟೋ ವರ್ಷಗಳು ನಡೀತಾ ಲಕ್ಷ್ಮೀಕಾಂತಾಚಾರ್ಯರಿಗೆ ವಯಸ್ಸಾಗುತ್ತೆ. ವಯಸ್ಸಾದಮೇಲೆ ದರ್ಶನಕ್ಕೆ ಹೋಗೋದು ಕಷ್ಟ ಆಗುತ್ತಲ್ಲ. ಪ್ರತಿ ವರ್ಷವೂ ಕುಟುಂಬ ಸಮೇತರಾಗಿ ಹೋಗ್ತಿರ್ತಾರೆ. ಈಗ ವಯಸ್ಸಾಗಿದ್ದಕ್ಕೆ ಒಂದು ವರ್ಷ ಭಾಳ ಬೇಜಾರು ಮಾಡ್ಕೋತಾರೆ. ಈ ವರ್ಷ ನವರಾತ್ರಿ ಬಂತು, ಮಹಾಲಕ್ಷ್ಮಿಗೆ ಗಂಧವನ್ನು ತೊಗೊಂಡೋಗಿ ಕೊಟ್ಟು ದರ್ಶನ ಮಾಡಬೇಕು, ಆದರೆ ನನಗೆ ವಯಸ್ಸಾಗೈತಿ, ಹೆಂಗೆ ಮಾಡೋದು ಅಂತ ಭಾಳ ಬೇಜಾರು ಮಾಡಿಕೊಂಡು ಮಲ್ಕೊಂಡಾಗ ಒಬ್ಬ ಸುಂದರ ಸ್ತ್ರೀ ಅಂದರೆ ಮಹಾಲಕ್ಷ್ಮಿ ಕನಸಿನೊಳಗೆ ಬಂದು ಹೇಳ್ತಾಳೆ, ಈ ವರ್ಷ ನೀನು ಬರೋದು ಬೇಡ ನನ್ನ ದರ್ಶನಕ್ಕೆ, ನಾನು ನಿನಗೆ ದರ್ಶನ ಕೊಡ್ತೀನಿ ಅಂತ. ನವರಾತ್ರಿ ಒಳಗೆ ನಾನು ನಿಂಗೆ ದರ್ಶನ ಕೊಡ್ತೀನಿ ಅಂತ. ಲಕ್ಷ್ಮೀಕಾಂತ ಆಚಾರ್ಯರು ಬೆಳಗ್ಗೆ ಎದ್ದು ನೋಡ್ತಾರೆ, ಕನಸಾಗಿರ್ತೈತಿ. ಮಾತಾ ಏನು ಹೇಳಿದ್ಲು, ಏನು ಹೇಳಕ್ಕೆ ಬಂದಾರ, ಅವರೇ ನಂಗೆ ದರ್ಶನ ಕೊಡ್ತಾರಂತ, ಯಾವ ಥರ ಕೊಡ್ತಿರ್ಬೋದು ಅನ್ನೋ ಒಂದು ಉತ್ಸಾಹ ಅವ್ರಿಗೆ ಇರುತ್ತೆ. ಹಿಂಗೆ ಕಳೆದಂಗೆಲ್ಲ ನವರಾತ್ರಿ ಬರುತ್ತೆ. ಅಷ್ಟಮಿ ದಿನ ಇವರು ಗಂಧವನ್ನು ತೆಗಿತಿರ್ತಾರೆ. ಲಕ್ಷ್ಮೀಕಾಂತ ಆಚಾರ್ಯರು ಮನೆಯೊಳಗೆ ಪೂಜಾಕ್ಕೆ ಗಂಧ ಬೇಕಲ್ಲ, ಆ ಥರ ಗಂಧ ತೆಗಿತಿರ್ತಾರೆ. ತೆಗಿತಿರ್ಬೇಕಾದ್ರೆ ನಿಮಗೆ ಗೊತ್ತಿರಬೇಕು, ಗಂಧದ ಕಲ್ಲು ಫುಲ್ ಸಾಫ್ಟ್ ಇರ್ತೈತಿ, ಅಂದರೆ ರಫ್ ಇರೋಂಗಿಲ್ಲ, ಫುಲ್ ಸಾಫ್ಟ್ ಇರ್ತೈತಿ. ಸಾಫ್ಟ್ ಅಂದರೆ ಸ್ವಲ್ಪ ಇರುತ್ತೆ ಹೊರಬರ್ಕು. ಇವರು ತೆಗಿತಿರ್ತಾರಲ್ಲ, ಅವಾಗ ಸ್ವಲ್ಪ ರಫ್ ಹತ್ತದ ಕಟ್ಟಿಗೆ ಮುಂದಕ್ಕೆ ಹೋಗಲ್ಲಂತ. ಇವರು ಅದನ್ನ ಅಷ್ಟು ಲಕ್ಷ್ಯ ಕೊಡಲ್ಲ. ಆದರೂ ಏನೋ ಇರಲಿ ಅಂತ ಅಮ್ಮ ಒಂದು ಸಾರಿ ಗಂಧ ತೆಗೆದು ಒಂದು ಬಟ್ಲಾಗುವಷ್ಟು ಗಂಧ ಮತ್ತೆ ತೆಗಿತಾರೆ. ಕಂಟಿನ್ಯೂ ತೆಗೆದು ಒಂದು ಬೌಲ್ ಬೌಲ್ನಷ್ಟು ಆದ ನಂತರ ಆ ಗಂಧವನ್ನು ತೆಗೆದು ಸಾಣಿಕಲ್ಲು ತೊಳಿಬೇಕಂತ ಹೇಳಿ ನೀರು ಹಾಕ್ತಾರೆ ಸಾಣಿಕಲ್ಲಿಗೆ. ಸಾಣಿಕಲ್ಲು ಅಂದರೆ ನೀವು ನೋಡಿರ್ಬೋದು, ನಮ್ಮನೆಯೊಳಗೆಲ್ಲ ಈ ಅಂಗೈ ಅಗಲ ಅಷ್ಟು ಇರ್ತಾವಲ್ಲ, ಅಷ್ಟಲ್ಲ. ಅವಾಗೆಲ್ಲ ಹಳೆ ಕಾಲದಾಗ ದೊಡ್ಡ ಸಾಣಿಕಲ್ಲು ಇರ್ತಿದ್ವು ಸ್ನೇಹಿತರೆ. ಈ ನಾವು ರೊಟ್ಟಿ ಮಾಡ್ತೀವಲ್ಲ, ಈ ಪರಾತ್ ಇರ್ತಲ್ಲ, ಅಷ್ಟು ದೊಡ್ಡ ಸಾಣಿಕಲ್ಲು ಇರ್ತಿದ್ವು. ಅಂಥ ಒಂದು ಸಾಣಿಕಲ್ನಾಗ ಮಹಾಲಕ್ಷ್ಮಿ ಇವ್ರಿಗೇನು ಕನಸಿನಾಗ ಬಂದಿದ್ಲಲ್ಲ, ಅದೇ ರೂಪ ಮೂಡಿಬಿಟ್ಟಿರ್ತೈತಿ. ಆವಾಗ ಇವರು ಗಾಬರಿ ಆಗ್ತಾರೆ. ಸಾಕ್ಷಾತ್ ಮಹಾಲಕ್ಷ್ಮಿ ನಂಗೆ ದರ್ಶನ ಕೊಡ್ತೀನಿ ಅಂದಿದ್ಲು, ಇವತ್ತು ಈ ಮುಖಾಂತರ ಬಂದು ನಂಗೆ ದರ್ಶನ ಕೊಟ್ಟಾಳ ತಾಯಿ ಅಂತ ಖುಷಿಯಾಗಿ ಆ ಸಾಣಿಕಲ್ಲನ್ನು ಅವ್ರ ಮನೆಯೊಳಗನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ತಾರೆ. ಈಗೂ ಅದನ್ನು ಮಾಡ್ತಾರೆ. ಈ ಥರ ಮಾಡ್ಕೊತ ಇದ್ದಾಗ ಒಂದು ಸಲ ಲಕ್ಷ್ಮೀಕಾಂತಾಚಾರ್ಯರು ಯಾವುದೋ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗ್ತಿರ್ತಾರೆ. ರಸ್ತೆದೊಳಗೆ ಅವಾಗೆಲ್ಲ ವೆಹಿಕಲ್ಸ್ ಇರೋಂಗಿಲ್ಲಲ್ಲ, ಆದಿಶಾ ಕಾಲದೊಳಗೆಲ್ಲ ಈ ಘಟನೆ ಆಗಿರೋದದು. ನಡ್ಕೊತ ಹೋದಾಗ ಪಕ್ಕದಾಗ ಒಂದು ಹೊಲದಾಗ ಒಬ್ಬ ರೈತ ಉಳುಮೆ ಮಾಡ್ತಿರ್ತಾನೆ. ಈ ಉಳುಮೆ ಮಾಡಬೇಕಾದ್ರೆ ಕುಂಟಿ ಅಂತ ಇರ್ತಾವಲ್ಲ, ಅವಕ್ಕೆ ಏನೋ ಕಲ್ಲು ಹತ್ತಿದಂಗಾಗಿ ಎತ್ತುಗಳು ಮುಂದೆ ಹೋಗಲ್ಲ. ಆವಾಗ ಆಚಾರ್ಯರು ಅಲ್ಲೇ ಹೋಗ್ತಿರ್ತಾರಲ್ಲ, ರೈತ ಕರೆದು, ಆಚಾರ್ಯರು ಯಾಕೆ ನನ್ನ ಎತ್ತುಗಳು ಮುಂದಕ್ಕೆ ಹೋಗಲ್ವು, ಕುಂಟೆನೂ ಮುಂದೆ ಹೋಗಲ್ದು ಅಂದಾಗ ಆಚಾರ್ಯರು ಹೇಳ್ತಾರೆ, ನೋಡಪ್ಪ, ಭೂಮಿಯೊಳಗೆ ಏನಾರ ಇರ್ಬೋದು, ಅದಕ್ಕೆ ಎತ್ತುಗಳು ನಿಂತಾವು, ನೀನು ಆ ಭೂಮಿ ಅಗಸು ಏನಾದರೂ ಸಿಗ್ಬೋದು, ನಿಧಿ ಏನಾದರೂ ಸಿಕ್ಕರೆ ನೀನು ತಗೋ, ಅಥವಾ ಏನಾದರೂ ಬೇರೆ ವಸ್ತುಗಳು ಸಿಕ್ಕರೆ ನನಗೂ ಕೊಡು ಅಂತ ಹೇಳ್ತಾರಂತ ಆಚಾರ್ಯರು. ಆ ರೈತ ಆ ಭೂಮಿ ಎಲ್ಲ ಅಗಸ್ದಾಗ ಸಾಕ್ಷಾತ್ ವೆಂಕಟರಮಣ ಸ್ವಾಮಿ, ಭೂದೇವಿ ಶ್ರೀದೇವಿ ಸಮೇತ ಇರುವಂಥ ಒಂದು ವೆಂಕಟರಮಣ ಸ್ವಾಮಿ ಕಲ್ಲು ಉದ್ಭವ ಆಗುತ್ತಂತ. ಆ ರೈತ ಆ ಕಲ್ಲನ್ನ ಈಗ ಮೊದಲ ಸಾಣಿಕಲ್ಲೊಳಗೆ ಮಹಾಲಕ್ಷ್ಮಿ ಉದ್ಭವಿಸಿದ್ಲಲ್ಲ, ಹಂಗಾಗಿ ಅವ್ರ ಮನೆಯೊಳಗೆ ಲಕ್ಷ್ಮಿ ಇದ್ಲಲ್ಲ, ಹಾಗಾಗಿನೇ ಇದು ವೆಂಕಟರಮಣ ಮೂರ್ತಿನೂ ಉದ್ಭವ ಆಗೈತೆ ಅಂತ ತಿಳ್ಕೊಂಡ್ರು ರೈತ. ಆ ಕಲ್ಲನ್ನು ಲಕ್ಷ್ಮೀನಾರಾಯಣ ಸ್ವಾಮಿಯವರಿಗೆ ಕೊಡ್ತಾನಂತ, ಆಚಾರ್ಯರಿಗೆ ಕೊಡ್ತಾನಂತ. ಇದನ್ನು ಅಲ್ಲೇ ನೀವು ಪ್ರತಿಷ್ಠಾಪನೆ ಮಾಡಿರಿ ಅಂತೆ. ಹೀಗಾಗಿ ಈಗಲೂ ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರ, ಭೂದೇವಿ ಶ್ರೀದೇವಿ ಸಮೇತವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಲೈತಿ. ಆಮೇಲೆ ಸಾಣಿಕಲ್ಲಿನೊಳಗೆ ಉದ್ಭವ ಆಗಿರುವಂಥ ಮಹಾಲಕ್ಷ್ಮಿ ಕಲ್ಲು, ಎರಡನ್ನೂ ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಅವ್ರ ಮನೆಯೊಳಗೆ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳು, ಜಾತ್ರೆಗಳು ಎಲ್ಲ ನಡೀತಾವೆ ಸ್ನೇಹಿತರೆ. ನೀವು ಇದು ಎಲ್ಲಿ ಬರುತ್ತಂದ್ರೆ ರಾಯಚೂರು ಡಿಸ್ಟಿಕ್, ಮಾನ್ವಿ ತಾಲೂಕು, ಕಲ್ಲೂರು ಗ್ರಾಮದಲ್ಲಿ ಲಕ್ಷ್ಮೀಕಾಂತ ಆಚಾರ್ಯರು ನೆಲೆಸಿರೋದ್ರಿಂದ ಅಲ್ಲೇ ಈ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ನೀವು ಮಂತ್ರಾಲಯಕ್ಕೆ ಹೋಗುವಾಗ ಅಲ್ಲಿನೂ ಹೋಗಿ ಅವಶ್ಯವಾಗಿ ದರ್ಶನವನ್ನು ಮಾಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ. ಆಮೇಲೆ ಈಗಲೂ ಲಕ್ಷ್ಮೀಕಾಂತ ಆಚಾರ್ಯರ ಮುಂದಿನ ಅವರ ಪೀಳಿಗೆ ಈ ದೇವಸ್ಥಾನ ನಡೆಸ್ಕೊಂಡು ಹೋಗ್ತಾರೆ. ಆ ದೇವಸ್ಥಾನದೊಳಗೆ
2 ತೆಂಗಿನಕಾಯಿ ತೊಗೊಂಡು ಲಕ್ಷ್ಮೀ ಮಾತನ ಮುಂದಿಟ್ಟು ಆಶೀರ್ವಾದ ಮಾಡಿಸ್ಕೊಂಡು ಆಚಾರ್ಯರ ಆಶೀರ್ವಾದ ತೊಗೊಂಡು ಅಲ್ಲಿ ಕಟ್ಟಿ ಬಂದ್ರೆ ಒಂದೇ ಒಂದು ತಿಂಗಳದೊಳಗೆ ನಿಮ್ಮ ಏನೇ ಆಸೆ ಆಕಾಂಕ್ಷೆಗಳಿದ್ದರೂ ಈಡೇರ್ತಾವಂತ ಅಲ್ಲಿ ಪ್ರತೀತಿ ಐತಿ ಸ್ನೇಹಿತರೆ. ನೀವು ಒಂದು ಸಲ ಹೋದಾಗ ನೀವು ಆ ಥರ 1-2 ತೆಂಗಿನಕಾಯಿ ಕಟ್ಟಿ ನಿಮ್ಮ ಆಸೆಗಳನ್ನು ಈಡೇರಿಸ್ಕೊರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗ ಅದನ್ನು ಮಹಾಲಕ್ಷ್ಮಿಯ ಜಾಗೃತ ಸ್ಥಳ ಅಂತಲೂ ಕರೀತಾಳೆ. ಬಹಳ ಶಕ್ತಿಶಾಲಿಯಂಥ ಸ್ಥಳ ಅದು. ನೀವು ಒಮ್ಮೆ ಅವಶ್ಯವಾಗಿ ದರ್ಶನಕ್ಕೆ ಹೋಗ್ಬರ್ರಿ ಅಂತ ಹೇಳ್ತೀನಿ. ಎಷ್ಟೋ ಮಹಾಲಕ್ಷ್ಮಿಯ ಜಾಗೃತ ಸ್ಥಳದೊಳಗೆ ಕಲ್ಲೂರು ಮಹಾಲಕ್ಷ್ಮಿಯೂ ಒಂದು ಜಾಗೃತ ಸ್ಥಳವಾಗಿದೆ ಸ್ನೇಹಿತರೆ. ಎಲ್ಲರಿಗೂ ಲಕ್ಷ್ಮೀ ಮಾತಾ ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ.